ಓಂ ಶಾಂತಿ. ಇಂದಿನ ದಿನಾಂಕ 31/8/2023. ಮಧುರ ಮಕ್ಕಳೇ, ತಮ್ಮ ಸ್ಥಿತಿಯನ್ನು ಸಾಕ್ಷಿ ಮತ್ತು ಹರ್ಷಿತವಾಗಿ ಇಟ್ಟುಕೊಳ್ಳಲು ಸ್ಮೃತಿಯಲ್ಲಿರಲಿ. ಏನು ಪ್ರತಿ ಆತ್ಮದ್ದು ತಮ್ಮದೇ ಆದ ಪಾತ್ರವಿದೆ. ಮಾಡಲ್ಪಟ್ಟಿರುವಂತಹದ್ದು ಮತ್ತೆ ತಯಾರಾಗುತ್ತಿದೆ. ಪ್ರಶ್ನೆ: ನೀವು ಮಕ್ಕಳು ಯಾವ ಒಂದು ಪುರುಷಾರ್ಥದ ಮುಖಾಂತರ ಮತ್ತು ಸ್ಥಿತಿಯನ್ನು ಜಮಾ ಮಾಡಲು ಸಾಧ್ಯ? ಉತ್ತರ: ಮಾಯೆಯ ಬಿರುಗಾಳಿಗಳನ್ನು ಅಲಕ್ಷ್ಯ ಮಾಡಿ ಮತ್ತು ತಂದೆ ಯಾವ ಶ್ರೀಮತವನ್ನು ಕೊಟ್ಟಿದ್ದಾರೆಯೋ ಅದನ್ನು ಎಂದೂ ಸಹ ಅಲಕ್ಷ್ಯ ಮಾಡಬೇಡಿ. ಇದರಿಂದ ನಿಮ್ಮ ಸ್ಥಿತಿಯು ಅಚಲ ಅಡೋಲ ಆಗಿಬಿಡುತ್ತದೆ. ಸ್ಥಿತಿಯು ಸದಾ ಸಾಕ್ಷಿ ಹಾಗೂ ಹರ್ಷಿತವಾಗಿರುತ್ತದೆ. ನಿಮ್ಮ ಸ್ಥಿತಿಯು ಇಂತಹದ್ದಾಗಿರಬೇಕಾಗಿದೆ. ಎಂದೂ ಸಹ ಆಳಬಾರದಾಗಿದೆ. ತಾಯಿ ಸತ್ತರೂ ಸಹ ಹಲ್ವಾ ತಿನ್ನಬೇಕು. ಗೀತೆ. ತಾಯಿಯೂ ನೀವಾಗಿದ್ದೀರಿ, ತಂದೆಯೂ ನೀವೇ ಆಗಿದ್ದೀರಿ. ಓಂ ಶಾಂತಿ. ಮಕ್ಕಳು, ಗೀತೆಯನ್ನು ಕೇಳಿದ್ದೀರಾ? ಪೂಜೆಯನ್ನು ಮಾಡಲು ಭಕ್ತಿ ಮಾರ್ಗದವರು ಮಂದಿರಗಳಿಗೆ ಹೋಗುತ್ತಾರೆ. ಶಿವನ ಮಂದಿರಕ್ಕಾಗಲಿ, ಲಕ್ಷ್ಮೀನಾರಾಯಣನ ಮಂದಿರಕ್ಕಾಗಲಿ, ರಾಧೆ ಕೃಷ್ಣನ ಮಂದಿರಕ್ಕಾಗಲಿ ಅಥವಾ ಅನ್ಯ ದೇವಿ ದೇವತೆಗಳ ಮಂದಿರಕ್ಕೆ ಹೋಗುತ್ತಾರೆ. ಎಲ್ಲರ ಮುಂದೆ ಇದೇ ಮಹಿಮೆಯನ್ನು ಮಾಡುತ್ತಾರೆ. ತ್ವಮೇವ ಮಾತಶ್ಚ ಪಿತಾ, ನಂತರ ತ್ವಮೇವ ವಿದ್ಯಾ ದ್ರವಿಣ ಎಂದು ಹೇಳುತ್ತಾರೆ. ಅಂದರೆ ನೀವು ತಂದೆ ತಾಯಿಯೂ ಸಹ ಆಗಿದ್ದೀರಿ, ಓದಿಸುವಂಥವರೂ ಆಗಿದ್ದೀರಿ. ವಾಸ್ತವದಲ್ಲಿ ಲಕ್ಷ್ಮೀನಾರಾಯಣ ಅಥವಾ ರಾಮ ಸೀತೆಯರನ್ನು ತ್ವಮೇವ ಮಾತಶ್ಚ ಪಿತಾ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಅವರಿಗೆ ತಮ್ಮದೇ ಆದಂತಹ ಮಕ್ಕಳಿದ್ದಾರೆ. ಅವರು ಇಂತಹ ಮಹಿಮೆಯನ್ನು ಆಡುವುದಿಲ್ಲ. ವಾಸ್ತವದಲ್ಲಿ ಈ ಮಹಿಮೆಯು ಒಬ್ಬ ಶಿವನಿಗೆ ಇದೆ. ಅವರ ಮಹಿಮೆಯಾಗಿದೆ. ದೇವದೇವ ಮಹಾದೇವ ಅಂದರೆ ಬ್ರಹ್ಮ, ವಿಷ್ಣು, ಶಂಕರರಿಗಿಂತಲೂ ಶ್ರೇಷ್ಠವಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿದ್ದಾಗ ಯಾವುದೇ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ನೀವು ಭಕ್ತಿಯನ್ನು ಬಹಳಷ್ಟು ಮಾಡಿದ್ದೀರಿ ಎಂದು ಹೇಳುತ್ತಾರೆ. ಈಗ ನೀವು ನನ್ನಿಂದಲೇ ತಿಳಿದುಕೊಳ್ಳಿ ಮತ್ತು ಇದರ ಬಗ್ಗೆ ಸತ್ಯವೇನಾಗಿದೆ, ಅಸತ್ಯವೇನಾಗಿದೆ ಎಂದು ಚರ್ಚೆ ಮಾಡಿ. ತಂದೆಯ ಕುರಿತು ಹಾಗೂ ದೇವಿ ದೇವತೆಗಳ ಕುರಿತು ಯಾವುದೆಲ್ಲ ಮಹಿಮೆ ಮಾಡುತ್ತಾರೆಯೋ ಅದೆಲ್ಲವೂ ತಪ್ಪಾಗಿದೆ ಎಂದು ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ಈಗ ನಾನು ಯಾವುದನ್ನು ನಿಮಗೆ ತಿಳಿಸುತ್ತೇನೆಯೋ ಅದು ಸರಿಯಾಗಿದೆ. ಇದು ಉಲ್ಟಾ ವೃಕ್ಷವಾಗಿದೆ. ಇದರ ಬೀಜವು ಪರಂಪಿತ ಪರಮಾತ್ಮನಾಗಿದ್ದಾರೆಂದು ನೀವು ಮಕ್ಕಳಿಗೆ ತಿಳಿಸಲಾಗಿದೆ. ಅವರು ಮೇಲಿರುತ್ತಾರೆ. ಅವರು ಚೈತನ್ಯವಾದ ಬೀಜವಾಗಿದ್ದಾರಲ್ಲವೇ? ನೀವು ಮಕ್ಕಳಾಗಿದ್ದೀರಿ. ಎಲ್ಲ ಬೀಜ ಮುಂತಾದವುಗಳಲ್ಲಿ ಆತ್ಮವಿದೆ ಎಂದು ಹೇಳುತ್ತಾರೆ. ಆದರೆ ಅದು ಜಡವಾಗಿದೆಯಲ್ಲವೇ? ಮನುಷ್ಯ ಸೃಷ್ಟಿಯ ಚೈತನ್ಯ ರೂಪ ತಂದೆಯಾಗಿದ್ದಾರೆಂದು ಹೇಳಲಾಗುತ್ತದೆ. ಈಗ ಮನುಷ್ಯರು ಓ ಗಾಡ್ ಫಾದರ್ ಎಂದು ಗಾಯನ ಮಾಡುತ್ತಾರೆ. ಒಳ್ಳೆಯದು. ವೃಕ್ಷವನ್ನು ನೀವು ಚೈತನ್ಯ ಜ್ಞಾನಸಾಗರನೆಂದು ಹೇಳಲಾಗುವುದಿಲ್ಲ. ಮನುಷ್ಯರಲ್ಲಿ ಇದು ಬೀಜವಾಗಿದೆ ಎನ್ನುವ ಜ್ಞಾನವಿದೆ. ಬೀಜದಲ್ಲಿ ಅವಶ್ಯವಾಗಿ ವೃಕ್ಷದ ಜ್ಞಾನವಿರಬೇಕು. ಆದರೆ ಜಡವಾಗಿರುವ ಕಾರಣ ತಿಳಿಸಲು ಸಾಧ್ಯವಿಲ್ಲ. ಮನುಷ್ಯರು ಬೀಜವು ಕೆಳಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅದರಿಂದ ವೃಕ್ಷವು ಹೊರಬರುತ್ತದೆ. ಕಲ್ಪವೃಕ್ಷ ಮತ್ತು ಆಲದ ಮರದ ಹೋಲಿಕೆಯನ್ನು ಮಾಡುತ್ತಾರೆ. ಅದು ಜಡವಾಗಿದೆ. ಇದು ಚೈತನ್ಯವಾಗಿದೆ. ಕಲ್ಕತ್ತಾದಲ್ಲಿ ಬಹಳ ದೊಡ್ಡದಾದ ಆಲದ ಮರವಿದೆ. ಅದರ ಬೇರುಗಳು ಹರಡಿಕೊಂಡಿದೆ. ಕೇವಲ ವೃಕ್ಷವು ನಿಂತಿದೆ. ಇದು ಅದ್ಭುತವಾಗಿದೆಯಲ್ಲವೇ? ಈ ವೃಕ್ಷದ ಬುನಾದಿಯೇ ಇಲ್ಲವೆಂದು ತಂದೆಯು ತಿಳಿಸುತ್ತಾರೆ. ದೇವಿ ದೇವತಾ ಧರ್ಮವು ಪ್ರಾಯಲೋಪವಾಗಿದೆ. ಬಾಕಿ ಇಡೀ ವೃಕ್ಷ ನಿಂತಿದೆ. ಎಷ್ಟೊಂದು ಮಠ ಪಂಥಗಳಿವೆ. ಇದು ಬೇಹದ್ದಿನ ವೃಕ್ಷವಾಗಿದೆ. ಬೇಹದ್ದಿನ ತಂದೆಯೇ ಕುಳಿತು ತಿಳಿಸುತ್ತಿದ್ದಾರೆ. ತಂದೆಯು ಬರೆಯುತ್ತಾರೆ. ಬ್ರಹ್ಮ ತಂದೆಯ ಜನ್ಮದಿನವು ವಜ್ರ ಸಮಾನವಾಗಿದೆ. ಏಕೆಂದರೆ ಶಿವತಂದೆಯೇ ಕವಡೆಯಿಂದ ವಜ್ರ ಸಮಾನ ಮಾಡುತ್ತಾರೆ, ಸ್ವರ್ಗವನ್ನಾಗಿ ಮಾಡುತ್ತಾರೆ. ಈಗಂತೂ ಭಾರತವು ಎಷ್ಟೊಂದು ಕಂಗಾಲಾಗಿದೆ. ಮನುಷ್ಯರು ನಾನೇ ನೀನು, ನೀನೇ ನಾನು ಎಂದು
ಹೇಳುತ್ತಾರೆ. ಆದರೂ ಏನನ್ನೂ ತಿಳಿದುಕೊಂಡಿಲ್ಲ. ನಾನು ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮನೆಂದು ಈ ಡಂಗೂರವನ್ನು ಸನ್ಯಾಸಿಗಳೇ ಬಾರಿಸಿದ್ದಾರೆ. ನೀವು ಅರ್ಥಸಹಿತವಾಗಿ ತಿಳಿದುಕೊಂಡಿದ್ದೀರಿ. ನಾನೇ ಬ್ರಾಹ್ಮಣನಾಗಿದ್ದೇನೆ, ನಂತರ ನಾನೇ ದೇವತೆಯಾಗುತ್ತೇನೆ, ನಂತರ ನಾನೇ ಕ್ಷತ್ರಿಯ ವರ್ಣದಲ್ಲಿ ಬರುತ್ತೇನೆ. ನಾನು ಈ ವರ್ಣಗಳಲ್ಲಿ ಹೋಗುತ್ತೇನೆಂದು ಆತ್ಮವು ಹೇಳುತ್ತದೆ. ನಾನು ಶೂದ್ರನಾಗಿದ್ದೆ, ಈಗ ನಾನೇ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೇನೆ. ಪರಂಪಿತ ಪರಮಾತ್ಮನೇ ಎಲ್ಲರನ್ನೂ ರಚನೆ ಮಾಡುವಂಥವರಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರ ದೇವತೆಗಳನ್ನು ರಚನೆ ಮಾಡುವಂಥವರಾಗಿದ್ದಾರೆ. ಈಗ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಹೇಳುತ್ತೀರಿ ತ್ವಮೇವ ಮಾತಶ್ಚ ಪಿತಾ ಅಂದಾಗ ಇವರು ಅವಶ್ಯವಾಗಿ ತಾಯಿಯೂ ಆಗಿದ್ದಾರೆ. ತಂದೆಯೇ ಕುಳಿತು ಮಕ್ಕಳನ್ನು ಮುದ್ದಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಮೀರಾ ಭಕ್ತಿನಿಯಾಗಿದ್ದಳು, ಅದು ಭಕ್ತಿ ಮಾಲೆಯಾಗಿದೆ. ಜ್ಞಾನಮಾಲೆಯೂ ಇದೆ. ಜ್ಞಾನಮಾಲೆಯ ಹೆಸರು ರುದ್ರಮಾಲೆಯಾಗಿದೆ. ರಾವಣ ಮಾಲೆ ಎಂದು ಹೇಳುವುದಿಲ್ಲ, ರಾವಣನ ಭಕ್ತಿಯನ್ನು ಮಾಡುವುದಿಲ್ಲ. ರಾಮ ಮಾಲೆ ಇದೆ. ಬಲೆ, ಈಗ ರಾವಣನ ರಾಜ್ಯವಿದೆ, ಆದರೆ ರಾವಣನ ಮಾಲೆಯಂತೂ ಇಲ್ಲ. ಭಕ್ತರ ಮಾಲೆ ಇರುತ್ತದೆ, ಅಸುರರ ಮಾಲೆ ಇರುವುದಿಲ್ಲ. ಭಕ್ತ ಶಿರೋಮಣಿಯಲ್ಲಿ ಮೀರಾಳು ಒಬ್ಬಳಾಗಿದ್ದಾಳೆ. ಅವಳಿಗೆ ಕೃಷ್ಣನ ಸಾಕ್ಷಾತ್ಕಾರವಾಗಿತ್ತು. ಇಡೀ ಲೋಕದ ಮರ್ಯಾದೆಯನ್ನು ಕಳೆದುಕೊಂಡಿದ್ದಳು. ಸೆಕೆಂಡ್ ನಂಬರಿನಲ್ಲಿ ಭಕ್ತ ಶಿರೋಮಣಿ ಯಾರಾಗಿದ್ದಾರೆ? ನಾರದ. ಅವರದ್ದು ಗಾಯನವಿದೆ, ದೃಷ್ಟಾಂತವಿದೆ. ಇದೆಲ್ಲ ಮಾತುಗಳನ್ನು ಕುಳಿತು ಮಾಡಲಾಗಿದೆ, ಸತ್ಯವಾದದ್ದಲ್ಲ. ಸ್ತ್ರೀ ಪುರುಷ ಎಲ್ಲರೂ ಸೀತೆಯರಾಗಿದ್ದಾರೆಂದು ತಂದೆಯು ತಿಳಿಸುತ್ತಾರೆ. ಎಲ್ಲರೂ ರಾವಣನ ಶೋಕವಾಟಿಕೆಯಲ್ಲಿದ್ದಾರೆ. ಲಂಕೆಯ ಮಾತಲ್ಲ, ಭಾರತದ ಮಾತಾಗಿದೆ. ಒಬ್ಬ ತಂದೆಯೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರೊಬ್ಬರಿಲ್ಲದಿದ್ದರೆ ಭಾರತವು ಯಾವುದಕ್ಕೂ ಉಪಯೋಗವಿರಲಿಲ್ಲ. ಎಲ್ಲರಿಗಿಂತ ಹೆಚ್ಚು ಪತಿತ ಮತ್ತು ಎಲ್ಲರಿಗಿಂತ ಹೆಚ್ಚು ಪಾವನ ಭಾರತವೇ ಆಗುತ್ತದೆ. ಭಾರತವೇ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಬಲೆ, ತಮ್ಮ ತಮ್ಮ ಸಂದೇಶವಾಹಕರ ತೀರ್ಥಸ್ಥಾನಕ್ಕೆ ಹೋಗುತ್ತಾರೆ. ಆದರೆ ಎಲ್ಲರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಭಾರತವೇ ಅವಿನಾಶಿ ಖಂಡವಾಗಿದೆ. ನಾನೇ ಇಲ್ಲಿಗೆ ಬಂದು ಭಾರತಕ್ಕೆ ಜೀವನ್ಮುಕ್ತಿಯನ್ನು ಕೊಡುತ್ತೇನೆ, ಬಾಕಿ ಎಲ್ಲರಿಗೂ ಮುಕ್ತಿಯನ್ನು ಕೊಡುತ್ತೇನೆ. ಎಲ್ಲರ ಸದ್ಗತಿದಾತ ನಾನಾಗಿದ್ದೇನೆಂದು ತಂದೆಯು ಹೇಳುತ್ತಾರೆ. ಸತ್ಯಖಂಡವನ್ನು ಸ್ಥಾಪನೆ ಮಾಡುವಂಥವರು ಒಬ್ಬರೇ ಆಗಿದ್ದಾರೆ. ಸತ್ಯಖಂಡದಲ್ಲಿ ರಾಜ್ಯ ಮಾಡಲು ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ, ಆದರೆ ಸ್ವಯಂ ರಾಜ್ಯಭಾರವನ್ನು ಮಾಡುವುದಿಲ್ಲ. ನಾನು ಕಲ್ಪ ಕಲ್ಪ ಭಾರತಕ್ಕೆ ಸದ್ಗತಿಯನ್ನು ಕೊಡಲು ಬರುತ್ತೇನೆಂದು ತಂದೆಯು ಹೇಳುತ್ತಾರೆ. ಬಾಕಿ ಎಲ್ಲರನ್ನೂ ಗತಿಯಲ್ಲಿ ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ. ಪ್ರತಿಯೊಬ್ಬ ಮನುಷ್ಯರ ಮಾತ್ರರ ಆತ್ಮನಲ್ಲಿ ಅವಿನಾಶಿ ಪಾತ್ರವು ತುಂಬಿಕೊಂಡಿದೆ. ಇದಕ್ಕೆ ಮಾಡಲ್ಪಟ್ಟಂತಹ ಮಾಡುತ್ತಿರುವಂತಹದ್ದು ಎಂದು ಹೇಳಲಾಗುತ್ತದೆ. ತಿಳಿದುಕೊಳ್ಳಿ, ಯಾರ ತಂದೆಯಾದರೂ ಸತ್ತರೆ ಅವರು ಹೋಗಿ ಮತ್ತೊಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಅಳುವುದರಿಂದ ಏನಾಗುತ್ತದೆ? ಸಾಕ್ಷಿಯಾಗಿದ್ದು ನೋಡಬೇಕು. ಇದು ನಾಟಕವಾಗಿದೆ, ಇದರಲ್ಲಿ ಅಳುವ ಅವಶ್ಯಕತೆ ಇಲ್ಲ. ಗೃಹಸ್ಥ ವ್ಯವಹಾರದಲ್ಲಿರಬೇಕು. ತಾಯಿಯು ಸತ್ತರೂ ಹಲ್ವಾ ತಿನ್ನಬೇಕು, ಪತಿಯು ಸತ್ತರೂ ಹಲ್ವಾ ತಿನ್ನಬೇಕು. ಯಾರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾರೆಯೋ ಅವರಿಗೋಸ್ಕರ ಇದೆ. ಏನೂ ದುಃಖವಾಗದ ರೀತಿ ನಿಮ್ಮ ಸ್ಥಿತಿ ಇರಬೇಕು. ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಿರಬೇಕು. ಅಷ್ಟು ಅಡೋಲ ಸ್ಥಿತಿ ಇರಬೇಕು. ಹೇಗೆ ಅಂಗದನನ್ನು ರಾವಣನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ. ನೀವು ಸ್ಥಿರವಾಗಿರಬೇಕು. ಮಾಯೆಯು ಎಷ್ಟೊಂದು ಬಿರುಗಾಳಿಯನ್ನು ತರುತ್ತದೆ. ಅಲಕ್ಷ್ಯ, ಗಾಬರಿಯಾಗಬಾರದು, ಅಳಬಾರದಾಗಿದೆ. ಪುರುಷಾರ್ಥ ಮಾಡಿ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಬಹಳಷ್ಟು ಮಾತುಗಳನ್ನು ಚೆನ್ನಾಗಿ ತಿಳಿಸಿದ್ದಾರೆ.
ನಾವೆಲ್ಲರೂ ಪಾರ್ವತಿಯರಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಶಿವತಂದೆಯು ಅಮರ ಕಥೆಯನ್ನು ತಿಳಿಸುತ್ತಾರೆ. ಅಮರ ಲೋಕದಲ್ಲಿ ಆದಿ ಮಧ್ಯ ಅಂತ್ಯ ಸುಖವಿದೆ. ಈ ಮೃತ್ಯು ಲೋಕದಲ್ಲಿ ಆದಿ ಮಧ್ಯ ಅಂತ್ಯ ದುಃಖವೇ ದುಃಖವಿದೆ. ಹಬ್ಬ ಮುಂತಾದವುಗಳು ಈ ಸಮಯದ್ದಾಗಿದೆ. ಲಕ್ಷ್ಮೀ ನಾರಾಯಣರದ್ದು ಯಾವುದೇ ಹಬ್ಬವಿಲ್ಲ. ಅವರು ಯಾವ ಸೇವೆಯನ್ನು ಮಾಡುತ್ತಾರೆ? ನೀವು ಬ್ರಾಹ್ಮಣರು ಬಹಳ ಸರ್ವೀಸ್ ಮಾಡುತ್ತೀರಿ. ದೇವತೆಗಳ ಆತ್ಮಕ್ಕೆ ಸಮಾಜ ಸೇವಕರೆಂದು ಶಾರೀರಿಕವಾಗಿ ಹಾಗೂ ಆತ್ಮೀಯವಾಗಿ ಹೇಳಲಾಗುವುದಿಲ್ಲ. ನೀವು ಶಾರೀರಿಕ ಆತ್ಮಿಕ ಡಬಲ್ ಸಮಾಜ ಸೇವಕರಾಗಿದ್ದೀರಿ. ಒಳ್ಳೆಯದು. ಮನುಷ್ಯರಿಗೆ ನಷ್ಟಮೋಹಿಗಳಾಗುವುದರಲ್ಲಿ ಪರಿಶ್ರಮವಾಗುತ್ತದೆ, ಏಕೆಂದರೆ ಅವರ ಬಳಿ ಯಾವುದೇ ಗುರಿ ಉದ್ದೇಶವಿಲ್ಲ. ಆದರೆ ನಿಮಗಿಲ್ಲಿ ಬಹಳಷ್ಟು ಪ್ರಾಪ್ತಿಯಿದೆ ಅಂದಾಗ ನೀವು ಬಹಳ ನಷ್ಟಮೋಹಿಗಳಾಗಬೇಕಾಗಿದೆಯಲ್ಲವೇ? ಒಬ್ಬ ತಂದೆಯ ಜೊತೆ ಯೋಗವನ್ನು ಬೆಳೆಸಬೇಕು. ಬಾಬಾ: ಓ ಮಧುರಾತಿ ಮಧುರ ಬಾಬಾ, ತಮ್ಮನ್ನು ನಾನು ಪೂರ್ಣ ತಿಳಿದುಕೊಂಡೆನು. ಮೊದಲು ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಿದ್ದೆನು. ಈಗ ತಾವು ಪುನಃ ಸ್ವರ್ಗದ ರಾಜ್ಯ ಪದವಿಯನ್ನು ಕೊಡಲು ಬಂದಿದ್ದೀರಿ. ಈ ಕಲಿಯುಗವಂತೂ ಸ್ಮಶಾನವಾಗುತ್ತದೆ. ಆದ್ದರಿಂದ ನಾವು ಇದನ್ನು ಏಕೆ ನೆನಪು ಮಾಡಬೇಕು? ಈಗ ಸ್ಮಶಾನದಲ್ಲಿ ಗೃಹಸ್ಥ ವ್ಯವಹಾರದಲ್ಲಿದ್ದು ನನ್ನನ್ನು ನೆನಪು ಮಾಡಿರೆಂದು ತಂದೆಯು ಹೇಳುತ್ತಾರೆ. ಇದು ಬಹಳ ಸಹಜವಾಗಿದೆ. ಹೇಗೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಕೃಷ್ಣನ ಪೂಜೆ ಮಾಡುತ್ತಿದ್ದರು, ಬುದ್ಧಿಯು ಕೆಲಸ ಕಾರ್ಯಗಳಲ್ಲಿ ಓಡಿ ಹೋಗುತ್ತಿತ್ತು. ಏಕೆಂದರೆ ಮನಸ್ಸಿನ ಕುದುರೆಯು ಒಂದಲ್ಲ ಒಂದು ಕಡೆ ಓಡಿ ಹೋಗುತ್ತಿರುತ್ತದೆ. ನರ್ತಕಿಯ ಹಾಗೆ ಶರೀರ ನಿರ್ವಹಣಾರ್ಥ ಮಾಡುತ್ತಾ ಬುದ್ಧಿಯನ್ನು ನನ್ನ ಜೊತೆ ಇಡಿ ಎಂದು ತಂದೆಯು ಹೇಳುತ್ತಾರೆ. ನನ್ನ ನೆನಪಿನಿಂದ ನಿಮಗೆ ಬಹಳ ಪ್ರಾಪ್ತಿಯಾಗುತ್ತದೆ ಮತ್ತು ಎಲ್ಲರಿಂದ ಅಲ್ಪಕಾಲದ ಪ್ರಾಪ್ತಿಯಾಗುತ್ತದೆ. ಎಷ್ಟೊಂದು ಭಕ್ತಿ ಮಾಡಿದರೂ ಒಳ್ಳೆಯದು. ನಂತರ ಏನಾಯಿತು? ಸಾಕ್ಷಾತ್ಕಾರ ಮಾಡಿದರು ಅಷ್ಟೇ. ಮುಕ್ತಿ ಜೀವನ್ಮುಕ್ತಿಯಂತೂ ಸಿಗಲಿಲ್ಲ. ನೀವು 21 ಜನ್ಮಗಳಿಗಾಗಿ ವಿಶ್ವದ ಮಾಲೀಕರಾಗುತ್ತೀರೆಂದು ಈಗ ತಂದೆಯು ಹೇಳುತ್ತಾರೆ. ಸ್ವರ್ಗದಲ್ಲಿ ಗರ್ಭವು ಮೆಹಲ್ ಆಗಿರುತ್ತದೆ, ಆದರೆ ಇಲ್ಲಿ ಗರ್ಭ ಜೈಲ್ ಆಗಿದೆ. ಕೃಷ್ಣ ಜನ್ಮಾಷ್ಟಮಿ ಮುಂತಾದವನ್ನು ಏನನ್ನೂ ಆಚರಣೆ ಮಾಡಬಾರದಾಗಿದೆ. ನೀವು ಕೇವಲ ಕೃಷ್ಣನ ಜನ್ಮ ಯಾವಾಗ ಆಯಿತು, ಕೃಷ್ಣನು ಈಗ ಎಲ್ಲಿದ್ದಾನೆ ಎಂದು ತಿಳಿಸಬೇಕು. ಈಗ ನಾವು ಕೃಷ್ಣಪುರಿಯ ಮಾಲೀಕರಾಗಲು ಓದುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ತಂದೆಯ ಬಳಿ ಕುಳಿತಿದ್ದೇವೆ. ತಂದೆಗೆ ಕೈಯನ್ನು ಮುಗಿಯುತ್ತೇವೆಯೇ? ಶಿಕ್ಷಕರು ವಿದ್ಯೆಯನ್ನು ಓದಿಸುತ್ತಾರೆ ಅಂದಾಗ ಅವರಿಗೆ ಕೈ ಮುಗಿಯಲಾಗುತ್ತದೆಯೇ? ಮಹಿಮೆ ಮಾಡಲಾಗುತ್ತದೆಯೇ? ಶಿಕ್ಷಕರಿಂದ ವಿದ್ಯೆಯನ್ನು ಓದಬೇಕು. ಮಕ್ಕಳು ತಂದೆಗೆ ಪದೇ ಪದೇ ಕೈ ಮುಗಿಯುತ್ತೇವೆಯೇ? ಶಿಕ್ಷಕರು ವಿದ್ಯೆಯನ್ನು ಓದಿಸುತ್ತಾರೆ ಅಂದಾಗ ಅವರಿಗೆ ಕೈ ಮುಗಿಯಲಾಗುತ್ತದೆಯೇ? ಮಹಿಮೆ ಮಾಡಲಾಗುತ್ತದೆಯೇ? ಶಿಕ್ಷಕರಿಂದ ವಿದ್ಯೆಯನ್ನು ಓದಬೇಕು. ಮಕ್ಕಳು ತಂದೆಗೆ ಪದೇ ಪದೇ ಕೈ ಮುಗಿಯುತ್ತಾರೆಯೇ? ಈ ಸಮಯದಲ್ಲಿ ನೀವು ಮನೆಯಲ್ಲಿದ್ದೇವೆ. ಇವರು ತಂದೆಯಾಗಿದ್ದಾರೆಂದು ನಿಮಗೆ ಅನುಭವವಾಗುತ್ತದೆ. ಪತಿತ ಪಾವನನಾಗುತ್ತಾರೆ. ಈ ಸಮಯದಲ್ಲಿ 5 ವಿಕಾರಗಳ ಗ್ರಹಣ ಹಿಡಿದಿರುವ ಕಾರಣ ನೀವು ಬಹಳ ಕಪ್ಪಾಗಿದ್ದೀರಿ. ಶ್ರೀಕೃಷ್ಣ ಸುಂದರನಾಗಿದ್ದ, ಈಗ ಕಪ್ಪಾಗಿದ್ದಾನೆ. ಎಷ್ಟು ಬಾರಿ ಪತಿತ ಮತ್ತು ಪಾವನನಾಗಿದ್ದಾನೆ. ಕಂಸಪುರಿಯೇ ಕೃಷ್ಣಪುರಿಯಾಗಿದೆ, ಕೃಷ್ಣಪುರಿಯೇ ಕಂಸಪುರಿಯಾಗುತ್ತದೆ. ನೀವಾತ್ಮಗಳು ಬ್ರಹ್ಮಾಂಡದಲ್ಲಿರುವವರಾಗಿದ್ದೀರಿ. ಬ್ರಹ್ಮ ತತ್ವವೆಂದು ಹೇಳಲಾಗುತ್ತದೆ. ಅಹಂ ಬ್ರಹ್ಮನೆಂದು ಹೇಳುವುದು ಭ್ರಮೆಯಾಗಿದೆ. ನೀವು ಬ್ರಹ್ಮಾಂಡದ ಮಾಲೀಕರಾಗುತ್ತೀರಿ. ನಿಮ್ಮ ಸಿಂಹಾಸನ ಬ್ರಹ್ಮಾಂಡವಾಗಿದೆ. ನಾನು ಬ್ರಹ್ಮಾಂಡದ ಮಾಲೀಕನಾಗಿದ್ದೇನೆಂದು ತಂದೆಯು ಹೇಳುತ್ತಾರೆ. ನಮ್ಮ ದೇಶ ವಾಸ್ತವದಲ್ಲಿ ಬ್ರಹ್ಮಾಂಡವಾಗಿದೆ ಎಂದು ನೀವಾತ್ಮಗಳು ಹೇಳುತ್ತೀರಿ. ನಾನು ಕೇವಲ ಬ್ರಹ್ಮಾಂಡದ ಮಾಲೀಕನಾಗುತ್ತೇನೆ. ನಾನು ಈ ಹಳೆಯ ಶರೀರದಲ್ಲಿ ಪುನಃ ಬರಬೇಕಾಗುತ್ತದೆ. ಇವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಮುರುಳಿಯನ್ನು 5
6 ಬಾರಿ ಕೇಳಬೇಕು ಹಾಗೂ ಓದಬೇಕು. ಆಗಲೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಖುಷಿಯ ನಶೆಯು ಏರುತ್ತದೆ. ಮಾಯೆಯು ಗಳಿಗೆ ಗಳಿಗೆ ನೆನಪನ್ನು ಮರೆಸುತ್ತದೆ. ಇದರಲ್ಲಿ ಯಾವುದೇ ಹಠಯೋಗ ಮುಂತಾದ ಮಾತಿಲ್ಲ. ಸಮಯ ಸಿಕ್ಕಿದಾಗ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು. ಆಮೆಯ ಹಾಗೆ ಎಲ್ಲದಕ್ಕಿಂತ ಒಳ್ಳೆಯ ಸಮಯ ಅಮೃತ ವೇಳೆಯಾಗಿದೆ. ಅದರ ಪ್ರಭಾವ ಇಡೀ ದಿನವಿರುತ್ತದೆ. ಇದನ್ನು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಮೊದಲು ತಿನ್ನಿಸುವಂಥವರಿಗೆ ತಿನ್ನಿಸಿ ನಂತರ ಊಟ ಮಾಡಬೇಕು. ಶಿವತಂದೆಯ ಯಜ್ಞದಿಂದ ಊಟ ಮಾಡುತ್ತೀರೆಂದಾಗ ಮೊದಲು ಅದನ್ನು ಭೋಗವನ್ನಿಡಬೇಕು. ಇದೆಲ್ಲವೂ ಸೂಕ್ಷ್ಮವತನದಲ್ಲಿ ಸಾಕ್ಷಾತ್ಕಾರವಾಗುತ್ತದೆ. ನಾಟಕದಲ್ಲಿ ನೋಂದಾವಣೆಯಾಗಿದೆ. ಶಿವತಂದೆಗೆ ಭೋಗವನ್ನಿಡಬೇಕು. ಅವರು ನಿರಾಕಾರನಾಗಿದ್ದಾರೆ. ದೇವತೆಗಳಿಗೋಸ್ಕರ ಗಾಯನವೂ ಇದೆ. ಅವರಿಗೆ ಬ್ರಹ್ಮ ಭೋಜನದ ಆಸೆಯೂ ಇತ್ತು. ಏಕೆಂದರೆ ನೀವು ಬ್ರಹ್ಮ ಭೋಜನವನ್ನು ತಿಂದು ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಿ. ಸೂಕ್ಷ್ಮವತನದಿಂದ ದೇವತೆಗಳು ಬರುತ್ತಾರೆ. ಇದೆಲ್ಲವೂ ಆಟಪಾಠವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಬುದ್ಧಿಯಲ್ಲಿ ಪೂರ್ಣ ಗುರಿ ಉದ್ದೇಶವಿಟ್ಟುಕೊಂಡು ನಷ್ಟಮೋಹ ಆಗಬೇಕಾಗಿದೆ. ಈ ಸ್ಮಶಾನವನ್ನು ಮರೆತು ತಂದೆಯ ನೆನಪು ಮಾಡಬೇಕಾಗಿದೆ. ಆತ್ಮಿಕ ಮತ್ತು ಶಾರೀರಿಕ ಸೇವೆ ಮಾಡಬೇಕಾಗಿದೆ. ತಿನ್ನಿಸುವಂಥವರಿಗೆ ಮೊದಲು ತಿನ್ನಿಸಿ ನಂತರ ತಿನ್ನಬೇಕಾಗಿದೆ. ಅಮೃತ ವೇಳೆಯ ಸಮಯ ಚೆನ್ನಾಗಿದೆ. ಆದ್ದರಿಂದ ಆ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ ಮುರುಳಿಯನ್ನು 5-6 ಬಾರಿ ಅವಶ್ಯವಾಗಿ ಕೇಳಬೇಕು ಅಥವಾ ಓದಬೇಕಾಗಿದೆ. ವರದಾನ: ಅಲೌಕಿಕ ಸ್ವರೂಪದ ಸ್ಮೃತಿಯ ಮುಖಾಂತರ ಅಲೌಕಿಕ ಕರ್ಮ ಮಾಡುವಂತಹ ಸದಾ ಸಮರ್ಥ ಆತ್ಮಭವ. ಬ್ರಾಹ್ಮಣ ಜೀವನ ಅರ್ಥಾತ್ ಅಲೌಕಿಕ, ವಜ್ರ ಸಮಾನ ಅಮೂಲ್ಯ ಜೀವನ. ಈ ಅಲೌಕಿಕ ಜೀವನದ ಸ್ಮೃತಿಯಿಂದ ಹಾಗೂ ಅಲೌಕಿಕ ಸ್ವರೂಪದಲ್ಲಿ ಸ್ಥಿತರಾಗಿರುವುದರಿಂದ ಸಾಧಾರಣ ಚಲನೆ, ಸಾಧಾರಣ ಕರ್ಮ ಆಗಲು ಸಾಧ್ಯವಿಲ್ಲ. ಏನೇ ಕರ್ಮ ಮಾಡಿದರೂ ಅದು ಅಲೌಕಿಕವೇ ಆಗಿರುವುದು. ಏಕೆಂದರೆ ಎಂತಹ ಸ್ಮೃತಿ ಇರುವುದೋ ಅಂತಹದೇ ಸ್ಥಿತಿ ಇರುವುದು. ಸ್ಮೃತಿಯಲ್ಲಿರಲಿ ಒಬ್ಬ ತಂದೆಯ ವಿನಃ ಬೇರೊಬ್ಬರಿಲ್ಲ. ಆದ್ದರಿಂದ ತಂದೆಯ ಸ್ಮೃತಿ ಸದಾ ಸಮರ್ಥರನ್ನಾಗಿ ಮಾಡಿಬಿಡುವುದು. ಇದರಿಂದ ಪ್ರತಿ ಕರ್ಮ ಶ್ರೇಷ್ಠ, ಅಲೌಕಿಕವಾಗಿರುವುದು. ಸ್ಲೋಗನ್: ಸ್ವ ಉನ್ನತಿಯ ಯಥಾರ್ಥ ಕನ್ನಡಕ ಹಾಕಿಕೊಳ್ಳುವುದರಿಂದ ಎಲ್ಲರಲ್ಲಿಯೂ ವಿಶೇಷತೆಗಳೇ ಕಂಡುಬರುವುದು. ಒಳ್ಳೆಯದು. ಓಂ ಶಾಂತಿ.